ನೋಡಿ, ಪುರಸಭೆಗೆ ಈ ಮೋರಿ ಮೇಲೆ ಸ್ಲ್ಯಾಬ್ ಹಾಕ್ಬೇಕು ಅಂತ 2024-25ನೇ ಸಾಲ ಬಜೆಟ್ಲಿ ನೇರ ಮಾತಾಡಿದ್ದೀವಿ. ಅವರು ಇನ್ನೇನು 1 ವರ್ಷ ಆಯ್ತಾ ಬರ್ತಿದ್ರು, ಏನೂ ಕ್ರಮ ತಗೋತಿಲ್ಲ. ಈ ಥರ ಇದು ದನ, ಹಸು, ಕರು ಮತ್ತು ಜನಗಳು ಬೀಳ್ತವ್ರೆ. ಇವೆಲ್ಲ ಸಾಧ್ಯತೆ ನೋಡಿ. ಎಷ್ಟು ಜನ ನಿಂತ್ಕೊಂಡು ನೋಡ್ತಾರೆ ಅಂದ್ರೆ ನೋಡಿ. ಈ ಥರ ಮೂಕ್ ಪ್ರಾಣಿಗಳು ಬಿದ್ದು ಸಾಯ್ತವ್ರೆ. ಪುರಸಭೆಯವ್ರಿಗೆ ಈ ಥರ ಕಂಪ್ಲೇಂಟ್ ಕೊಟ್ಟು ನಾವು ಒಂದು ಸಹಕಾರ ಮಾಡಿ ಅಂತ ಹೇಳಿದ್ರು. ಅವರು ಇದನ್ನು ಮಾಡಲ್ಲ. ಇದು ಹೆಚ್ಚು ಕಮ್ಮಿಯಿಂದ 25ನೇ ಹಸ ಬಿದ್ದಿರೋದು. ನೋಡಿ ಎಷ್ಟು ಜನ ಇದು ಮಾಡ್ತಾರೆ. ಫೈರ್ ಇಂಜಿನ್ ಕರೆದು ಈ ತುದಿಯಿಂದ ನಾವು ನರಸಿಂಹಸ್ವಾಮಿ ತುದಿಗಂಟು ನ್ಯಾಯ ಬಾಕಿ ಅಂತ ನಾವು ಹೇಳ್ತಾನೆ ಇದ್ದೀವಿ. ಪುರಸಭೆ ವ್ಯಾಪ್ತಿಯವ್ರು ಯಾರು ತಗೋತಿಲ್ಲ ಇದನ್ನು ಗಮನಕ್ಕೆ. ನೋಡಿ, ಮೂಕ್ ಪ್ರಾಣಿ ಬಿದ್ದು ಹೋಯ್ತು ಅಂದರೆ ಒಂದು ಜೀವ ಯಾರೂ ತಂದುಕೊಡಲ್ಲ. ಪುರಸಭೆ ವ್ಯಾಪ್ತಿಲಿ ಇದನ್ನು ಗಮನಕ್ಕೆ ತಗೋತಿಲ್ಲ. ಮೋರಿ ಮೇಲೆ ಸ್ಲ್ಯಾಬ್ ಹಾಕೋಕ್ಕೆ ನಾವು ಹಲವಾರು ಬಾರಿ ಕಂಪ್ಲೇಂಟ್ ಹೇಳ್ತಾ ಇದ್ದೀವಿ. ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನ ತಮ್ಗಿಂತ ಇಲ್ಲಿಗಂಟು ಸ್ಲ್ಯಾಬ್ ಹಾಕಿ ಅಂತ ನಾವು ಹೇಳ್ತಾನೆ ಇದ್ದೀವಿ. ಯಾರು ಕೇಳ್ತಿಲ್ಲ. ಪುರಸಭೆಯಲ್ಲಿ ಏನೂ ಇದನ್ನು ಮಾಡ್ತಿಲ್ಲ. ಸಾರ್ವಜನಿಕರು ಮೀಟಿಂಗ್ ಮಾತ್ರ ಕರೀತಾರೆ, ಅದನ್ನು ಸಾಧ್ಯತೆ ಮಾಡ್ತಿಲ್ಲ. ಈ ದಿನ ಇದನ್ನು ವೀಡಿಯೋ ಮಾಡಿ ಕಳಿಸ್ತಿರೋದು ಅಂದರೆ 4 ಜನಕ್ಕೆ ಗೊತ್ತಾಗಬೇಕು. ದನ ಕರುಗಳು ಬಿದ್ದರೆ ಯಾರೋ ಜೀವಕ್ಕೆ ಜನ ಏನು ಸ್ಪಂದಿಸ್ತಾರೆ ಅನ್ನೋದ ನೀವು ಅರ್ಥ ಮಾಡ್ಕೋಬೇಕು. ಪುರಸಭೆ ವ್ಯಾಪ್ತಿಯಲ್ಲಿ ಈ ಥರ ಆಯ್ತಾಯಿದೆ. ದೊಡ್ಡ ಮೋರಿ 5.5 ಅಡಿ ಆಳ ಇದೆ. ಮೋರಿಲಿ ನಾವು ಹೇಳ್ತಾಯಿದ್ದೀವಿ. ಅದನ್ನು ಯಾರು ಎದುರುಗಡೆ KSRTC ಬಸ್ ಸ್ಟ್ಯಾಂಡ್ ಎದುರುಗಡೆ